ಹಾಯ್ ಎವ್ರಿವನ್, ಪ್ರೈಸ್ ದ ಲಾರ್ಡ್. ಇವತ್ತಿನ ವಿಡಿಯೋದಲ್ಲಿ ಮೈ ಗಾರ್ಡನ್ ಹೋಮ್ ಸ್ಟೇ ಹೇಗಿದೆ ಹಾಗೂ ವಯನಾಡಲ್ಲಿರುವ ಟೀ ಎಸ್ಟೇಟ್ ಹಾಗೂ ಬಾಣಸೂರ ಡ್ಯಾಮ್ ಹೇಗಿದೆ ಎಂದು ನೋಡ್ಕೊಂಡು ಬರೋಣ. ಇದು ಮೈ ಗಾರ್ಡನ್ ಹೋಮ್ ಸ್ಟೇಯ ಮೇಯ್ನ್ ಗೇಟ್. ನಿಮಗೆ ಮೈ ಗಾರ್ಡನ್ ಹೋಮ್ ಸ್ಟೇಯ ನಂಬರ್ ಹಾಗೂ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಈಗ ನಾವು ಸೀದಾ ಸ್ಟ್ರೈಟ್ ಹೋದರೆ ಈಗ ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಪ್ಲೇಸ್ ಇದೆ. ನಮ್ಮದು 4 ಕಾರ್ ಇತ್ತು, 4 ಕಾರು ನಿಲ್ಲುವಷ್ಟು ಜಾಗ ಇತ್ತು ಅದರಲ್ಲಿ. ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಲು ಉಯ್ಯಾಲೆಲ್ಲ ಇಟ್ಟಿದ್ದಾರೆ. ಈಗ ಸ್ಟೆಪ್ಸ್ ಇಳಿದು ಕೆಳಗೆ ಹೋದರೆ ನಾವು ನಿಂತಂಥ ಹೋಮ್ ಸ್ಟೇ ಕಾಣ್ತಿದೆ ನೋಡಿ. ಅಲ್ಲಿ ನಾವು ಆ ಹೋಮ್ ಸ್ಟೇಯಲ್ಲಿ ನಿಂತದ್ದು. ಮಕ್ಕಳಿಗೆ ಆಟ ಆಡಲು ಜಾರುಬಂಡಿ ಅಂಥದ್ದೆಲ್ಲ ಇಟ್ಟಿದ್ದಾರೆ ಅಲ್ಲಿ. ನಾವೀಗ ಹೋಮ್ ಸ್ಟೇ ಈಗ ಮೇಲೆಗಡೆ ಏನೆಲ್ಲ ಇದೆ ಅಂತೇಳಿ ನೋಡಿಕೊಂಡು ಬರೋಣ. ಸ್ಟೆಪ್ಸ್ ಹತ್ತಿ ಮೇಲೆ ಹೋಗುವಾಗ 2 ರೂಮ್ಗಳಿವೆ ಅಲ್ಲಿ. ಇದೊಂದು ರೂಮು, ಇದರಲ್ಲಿ 6 ಜನ ಮಲಗ್ಬೋದು. ಇದು ಇನ್ನೊಂದು ರೂಮು. ಬಾಲ್ಕನಿ ಸಹ ಇದೆ ಅಲ್ಲಿ. ಬಾಲ್ಕನಿಯ ಹೊರಗೆ ನೋಡಿದರೆ ಸುಂದರವಾದ ಒಂದು ನ್ಯಾಚುರಲ್ ಪಾಂಡ್ ಕಾಣ್ತದೆ. ಕೆಳಗಡೆ 2 ರೂಮ್ ಇತ್ತು ಹಾಗೂ ಒಂದು ಕಿಚನ್ ಇತ್ತು. ಕಿಚನಲ್ಲಿ ಪಾತ್ರೆಗಳೆಲ್ಲ ಇದ್ದವು, ಆದರೆ ಅಡಿಗೆ ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು. ಈಗ ನಾವು ರೂಮ್ ಹೇಗಿದೆ ಎಂದು ನೋಡಿಕೊಂಡು ಬರೋಣ. ಎಲ್ಲ ರೂಮ್ಗಳು ದೊಡ್ಡದಾಗಿ ವಿಶಾಲವಾಗಿದ್ದವು. ಹಾಗೆ ಇದರಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಸಹ ಇತ್ತು. ಟಾಯ್ಲೆಟ್ ಬಾತ್ರೂಮ್ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ನೋಡಿ ನ್ಯಾಚುರಲ್ ಪಾಂಡ್ ಹೇಗಿದೆ ನೋಡಿ. ಈಗ ಇಲ್ಲಿ ಬರುವಾಗ ಇಲ್ಲಿ ಒಂದು ಗೀಸರ್ ಕಾಣ್ತಾ ಇದೆ, ಬಿಸಿ ನೀರಿದ್ದು. ಇದಕ್ಕೆ ಅಲ್ಲಿರುವ ಕಟ್ಟಿಗೆಯನ್ನು ಹಾಕಿ ಬೆಂಕಿ ಕೊಟ್ಟರೆ ಆಯಿತು. ಹಾಕಿ ಅದು ಡೈರೆಕ್ಟಾಗಿ ಆ ಪೈಪ್ಗಳ ಮೂಲಕ ಬಿಸಿ ನೀರಿನ ವ್ಯವಸ್ಥೆ ಸಿಗ್ತದೆ. ಎಲ್ಲ ಕಡೆ ಗಿಡ ಅಂಥದ್ದೆಲ್ಲ ಇಟ್ಟಿದ್ದಾರೆ, ಮಾತ್ರ ಮೇಂಟೆನೆನ್ಸ್ ಅವರು ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಅಲ್ಲಿ ನೋಡಿ. ಇದೊಂದು ಕೆಳಗೆ ಕಾಣ್ತಿರುವ ಒಂದು ರೂಮ್ ಇದ್ದು. ಈಗ ಒಳಗಡೆ ಹೀಗೆ ಇದೆ. ಅದರಲ್ಲಿ 3 ಕಾಟ್ ಇಟ್ಟಿದ್ದಾರೆ. ಅಲ್ಲಿ 3 ಜನರಿಗೆ ಅಲ್ಲಿ ಮಲಗ್ಬೋದು. ಇದು ಸ್ವಲ್ಪ ಚೆನ್ನಾಗಿತ್ತು. ಇದಂದರೆ ನಾವು ಇದ್ದ ಹೋಮ್ ಸ್ಟೇಯ ಬ್ಯಾಕ್ ಸೈಡಲ್ಲಿ ಇರುವಂಥದ್ದು ಇದು. ಇಲ್ಲಿ ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು ಅಂತ ಹೇಳ್ಬೋದು. ಈಗ ನಾವು ಅಲ್ಲಿಂದ ಸೀದಾ ಬಂದು ನಾವೀಗ ಟೀ ಶಾಪಿಗೆ ಹೋಗೋಣ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ಅಲ್ಲಿ ಟೀ ಮಾಡಿಕೊಂಡಿದ್ರವರೆಲ್ಲ. ಅಲ್ಲಿ ಇದು ಟೀ ಶಾಪ್. ನಂತರ ಈ ಥರ ಎಲ್ಲಲ್ಲಿ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಕೂತ್ಕೊಂಡು ಚಹಾ ಕುಡಿಲಿಕ್ಕೆ, ರಿಲ್ಯಾಕ್ಸ್ ಮಾಡಲಿಕ್ಕೆ ಎಲ್ಲ ಥರದ ವ್ಯವಸ್ಥೆಗಳಿದ್ವು ಅಲ್ಲಿ. ನಮಗೆ ಅಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು, ದೋಸೆ ಹಾಗೂ ಸಾಂಬಾರ್. ಮಾತ್ರ ಅದು ಒಂದು ಚೂರು ಚೆನ್ನಾಗಿರಲಿಲ್ಲ. ಬ್ರೇಕ್ಫಾಸ್ಟ್ ಮಾಡಿ ಫೋಟೋಸ್ ಎಲ್ಲ ತೆಗೆದು ನಾವೀಗ ನೆಕ್ಸ್ಟ್ ಪ್ಲೇಸಿಗೆ ಹೊರಟಿದ್ದೇವೆ. ಈಗ ನಾವು ಟೀ ಎಸ್ಟೇಟ್ಗಳ ಕಡೆಗೆ ಹೋಗ್ತಾ ಇದ್ದೇವೆ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ.
ನಾವು ಇಲ್ಲಿ ಕೆಲವು ಫೋಟೋಸ್ಗಳನ್ನು ತೆಗೆದು ನಾವು ಇಲ್ಲಿಂದ ಹೊರಟಿದ್ದೇವೆ. ನಾವು ಇಲ್ಲಿಂದ ನೆಕ್ಸ್ಟ್ ಹೋದ ಪ್ಲೇಸೇ ಬಾಣಾಸುರ ಸಾಗರ್ ಡ್ಯಾಮ್ ಅಂತ ಹೇಳಿ. ಇದೊಂದು ಸುಂದರವಾದ ಟೂರಿಸ್ಟ್ ಪ್ಲೇಸ್ ಆಗಿದೆ. ಇದು ಭಾರತದ ಅತಿ ದೊಡ್ಡ ಮಣ್ಣಿನ ಅಣೆಕಟ್ಟು ಅಂತ ಹೇಳಿದನ್ನು ಕರೀತಾರೆ. ಇದು ಕಬಿನಿ ನದಿಯ ಉಪನದಿಯಾದ ಕರಮನತೋಡು ನದಿಗೆ ಅಡ್ಡವಾಗಿ ಇದನ್ನು ಕಟ್ಟಿದ್ದಾರೆ. ಇದನ್ನು ಕಲ್ಲುಗಳು ಮತ್ತು ಬಂಡೆಗಳ ಗುಡ್ಡಗಳನ್ನು ಒಟ್ಟಿಗೆ ಸೇರಿಸಿ ಇದನ್ನು ಕಟ್ಟಲಾಗಿದೆ. ಇಲ್ಲಿ ಸ್ಪೀಡ್ ಬೋಟಿಂಗ್, ಜಿಪ್ ಲೈನಿಂಗ್, ಕಯಾಕಿಂಗ್ ಹಾಗೆ ಇನ್ನಿತರ ಆಕ್ಟಿವಿಟೀಸ್ಗಳು ಇಲ್ಲಿ ನಡೀತವೆ. ಇದರ ಲೊಕೇಶನ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ನಾವು ನಂತರ ಅಲ್ಲಿಂದ ಹೊರಟ್ವಿ. ದಾರಿಯಲ್ಲಿ ಬರುವಾಗ ಲೈವ್ ಆಗಿ ಬನಾನಾ ಚಿಪ್ಸ್ ಮಾಡ್ತಾಯಿದ್ರು. ವೆರೈಟಿಯಾದ ಬನಾನಾ ಚಿಪ್ಸ್, ಕುಕ್ಕೀಸ್ ಹಾಗೆ ಇನ್ನಿತರ ಸ್ನ್ಯಾಕ್ಸ್ಗಳು ಅಲ್ಲಿ ಮಾಡಿದರು. ನೋಡಿ ಅವರು ಬನಾನಾ ಚಿಪ್ಸನ್ನು ಹೇಗೆ ಮಾಡ್ತಾರೆ ಅಂತೇಳಿ ನೋಡಿ. ನಾವು ಸಹ ಅಲ್ಲಿ ಕೆಲವು ವೆರೈಟಿಯಾದ ಬನಾನಾ ಚಿಪ್ಸ್ಗಳನ್ನು ಸಹ ತೆಗೆದುಕೊಂಡ್ವಿ. 3 ಗಂಟೆ ಆಗಿದೆ ನಾವು ಅಲ್ಲಿಂದ ಹೊರಡುವಾಗ. ನಾವಲ್ಲಿ ಲಂಚ್ ಮುಗಿಸಿ ನಾವೀಗ ಮನೆ ಕಡೆಗೆ ಹೊರಟಿದ್ದೇವೆ. ನಾನು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಬಾಯ್.